ಅವಾಗ ನಾವು ಸ್ಟ್ರೈಕರೇ ಕೊಟ್ಟರೆ ಅವ್ರಿಗೆ ಬಸ್ ನಡೆಸ್ತಾರೆ ಇರ್ಬೋದು. ಇವಾಗ ಇಬ್ಬರಿಗೂ ಹಣೆಗೆ ನಾಮ ಹಾಕಿದ್ದಾರೆ, ತಿರ್ತಿ ನಾಮ. ಓಕೆ, ಆದ್ದರಿಂದ ನಾವು ಸ್ಟ್ರೈಕರೇ ಕೊಟ್ಟರೆ ಅವರು ಸ್ಟ್ರೈಕ್ ಮಾಡಬೇಕು. ನಾಳೆ ಅವ್ರೇನು ಹೇಳ್ತಾರೆ, ಸ್ಟ್ರೈಕ್ ಬೇಡ, ನಾವು ಹೋಗಿ ತರ್ತೀವಿ, ಅಗ್ರಿಮೆಂಟ್ ಮಾಡ್ಕೊಡ್ತೀವಿ ಅಂತಾರ? ಏನಿಲ್ಲ. ಎಲ್ರಿಗೂ ಇವ್ರನ್ನ ಈಕ್ವಲ್ ಆಗಿ ನಾಮ ಹಾಕಿರೋದ್ರಿಂದ ಜನ ಇವತ್ತು ಸ್ಟ್ರೈಕ್ ಇರ್ತಾ ಇದ್ದಾರೆ. ಬೇರೆ ದಾರಿ ಏನಿದೆ? ಅಂದರೆ ಸರ್, ಈಗ ಸರ್ಕಾರ ಮ್ಯಾನೇಜ್ಮೆಂಟು ಈ ನೌಕರರಿಗೆ ನಾಮ ಹಾಕ್ತಾ ಅಥವಾ ಸಂಘಟನೆಯವ್ರಿಗೆ ನಾಮ ಹಾಕ್ತಾ? ಇವಾಗ ಸರ್ಕಾರ ನೌಕರರಿಗೆ ನಾಮ ಹಾಕಿದೆ. ಯಾಕೆಂದರೆ ಮ್ಯಾನೇಜ್ಮೆಂಟ್ನವ್ರು ಏನೂ ಹೇಳಲಿಲ್ಲ. ಒಬ್ಬ ಮುಖ್ಯಮಂತ್ರಿ ನಿಮ್ಗೆ ಏನು ಕೊಡಬೇಕಾದಿಲ್ಲ ಅಂದಾಗ ಮ್ಯಾನೇಜ್ಮೆಂಟ್ ಏನು ಮಾಡೋಕ್ಕಾಗತ್ತೆ? ಅಟ್ಲೀಸ್ಟ್ ಅವರ ನಂತರದವ್ರು ಹೋಗಿ, ಇಲ್ಲ ಸರ್ ಈಗ ತಪ್ಪು ನೀವು ಹೇಳಿದ್ದು ಹೀಗಾಗಿದೆ, ನಾವು ಜಾರಿ ಮಾಡಿದ್ದೀವಿ ಆಗಲೇ 1/20 ಅವ್ರು ಹೇಳ್ಬೋದಾಗಿತ್ತು. ಓಕೆ, ಅವ್ರು ಹೇಳಿಲ್ಲ. ನಾವು MD ಅವ್ರಿಗೆ ಭೇಟಿ ಮಾಡಿ ಹೇಳಿದ್ದೀವಿ. ಮತ್ತೆ ಓಕೆ ಸರ್, ಈಗ ಇನ್ನೊಂದು MD ಅವರು ಮುಂಚೆ ಇದ್ದಂಥವ್ರು ವಿ ಅನಂತ್ ಕುಮಾರ್ ಅವರು ಇದ್ರು. ಸೊ ನಂತರ ಈಗ ಅಕ್ರಮ್ ಪಾಷಾ ಸರ್ ಬಂದಿದ್ದಾರೆ. ಸೊ ಈಗ ಅವರು ಚೇಂಜ್ ಆದಮೇಲೆ ಇವ್ರಿಗೆ ಅಷ್ಟೊಂದು ಮಾಹಿತಿ ಇರಲಿಲ್ವಾ? ಅಂದರೆ ಹೊಸದಾಗಿ ಬಂದಿರೋಂಥ MDಗೆ ಅಷ್ಟೊಂದು ಮಾಹಿತಿ ಇರಲಿಲ್ವಾ? ಅಥವಾ ಹಳೆ MDನ ಇಟ್ಕೊಂಡು ನೀವು ಮುಂದುವರಿಸ್ಬಿಟ್ಟು ಈ ವೇತನ ಪ್ರಶ್ನೆ ಕ್ಲಿಯರ್ ಮಾಡ್ಬೋದಿತ್ತು? ಒಂದೇನಂದ್ರೆ ಅವ್ರು ಚಾರ್ಜ್ ಕೊಟ್ಟ ಮೇಲೆ ಅವ್ರ ಮಾತೇನು ನಡೆಯಲ್ಲ. ಓಕೆ, ಹೊಸದಾಗಿ ಬಂದಿದ್ದವರು ಲೇಬರ್ ಕಮಿಷನ್ ಆಗಿದ್ದರು. ಓಕೆ, ನಮ್ಮ ಬೇಡಿಕೆಗಳು ಸಾಕಷ್ಟು ಗೊತ್ತು. ಜೊತೆಗೆ ನುರಿತ ಹೆಡ್ಸ್ ಆಫ್ ಡಿಪಾರ್ಟ್ಮೆಂಟ್ ಇದ್ದಾರೆ, ಅವ್ರಿಗೆಲ್ಲ ಗೊತ್ತಿದೆಯಲ್ಲ, ಅವರೇ ತಾನೇ ಇವರೆಲ್ಲ ಬ್ರೀಫ್ ಮಾಡೋದು. ಓಕೆ, ಅದರಿಂದ ನಾನ್ ಬ್ರೀಫಿಂಗ್ ಆಫ್ MD ಕ್ವಶನ್ ಇಲ್ಲ ಅಲ್ಲಿ. ಬಟ್ ಏನಾಗುತ್ತೆ, ಅವರು ಮುಖ್ಯಮಂತ್ರಿ ಪೊಸಿಷನ್ ತಗೊಂಡಾಗ ಪಬ್ಲಿಕ್ಕಾಗಿ ಅಧಿಕಾರಿ ಒಳಗಿದ್ರೆ ನೀವು ಸುಳ್ಳು ಅಂತ ಹೇಳೋಕ್ಕಾಗತ್ತಾ? ಸುಳ್ಳು ಹೇಳ್ತಿದ್ದೀರ ಅಂತ. ಓಕೆ ಸರಿ. ಆದ್ದರಿಂದ ಇವಾಗ ಪ್ರಶ್ನೆ ಏನು ಅಂದರೆ, ಜನಗಳ ಮುಂದೆ ಹೋಗ್ತೀವಿ, ಜನಗಳ ಮುಂದೆ ಫ್ಯಾಕ್ಟ್ರಿ ಇಟ್ಟಿದ್ದೀವಿ, ಅವ್ರು ನಾಳೆ ಹೋರಾಟ ಮಾಡಿದ್ರೆ ಹೋರಾಟ ಮಾಡ್ತೀವಿ. ಅಂದರೆ ಡಿಪೋ ಹೋಗಿ ಮತ್ತೆ ನೀವು ನೌಕರ ಹತ್ರ ಅಭಿಪ್ರಾಯ ಕೇಳ್ತೀರಾ? ಅಭಿಪ್ರಾಯ ನಮ್ಮ ಕಮಿಟಿಗಳಿವೆ. ಓಕೆ, ನಮ್ಮ ಫೆಡರೇಷನ್ ಸ್ಟೇಟ್ ಕಮಿಟಿ ಇದೆ. ಓಕೆ, ಹಾಗೆ ಮಹಾಮಂಡಲ CITU ಇದೆ. ಓಕೆ, ಇನ್ನು 2 SC ಯೂನಿಯನ್ಗಳಿವೆ. ಓಕೆ, ಇನ್ನು ಭಾಸ್ಕರ್ ರಾವ್ ಯೂನಿಯನ್ ಇದೆ, ಅವರ ಅಧ್ಯಕ್ಷ ಆಗಿರೋದು. ಓಕೆ, ಅವೆಲ್ಲ ನಮ್ಮ ಬಾಡಿಗಳಲ್ಲಿ ತೀರ್ಮಾನ ಮಾಡ್ಕೊಂಬರ್ತೀವಿ. ಓಕೆ, ಇವಾಗಲೇ ಎಂಪ್ಲಾಯೀಸ್ ಒಂದು ಮೂಡ್ ಡೆವಲಪ್ ಆಗ್ತಿದೆ. ಓಕೆ, ಅಂದರೆ ಈ ತೀರ್ಮಾನ ಯಾವಾಗ ಆಗ್ಬೋದು ಸರ್ ನಿಮ್ಮ ಪ್ರಕಾರ? ಅದು ಪ್ರಾಬ್ಲಿ ಈ ವಾರದಲ್ಲಿ ನಾವು ಮಾಡ್ತೀವಿ. ಈ ವಾರ ಅಂದರೆ ಹೆಚ್ಚು ಕಮ್ಮಿ ನಾವು ಸೋಮವಾರ ಮೀಟಿಂಗ್ ಕರೆದಿದ್ದೀವಿ. ಸೋಮವಾರ ಅಂತಂದರೆ ನಿಮಗೆ ಈ ನಾಡಿದ್ದು ಅಂದರೆ ನಾಳೆ ಜಾಯಿಂಟ್ ಮೀಟಿಂಗ್ 14-15 ತಾರೀಕು ಡಿಸೈಡ್ ತಗೋತೀರಾ? ಹಾಂ, 14 ಮೀಟಿಂಗ್ ಕರೆದಿದ್ದೀವಿ. 14 ಮೀಟಿಂಗ್ ಕರೆದಿರಾ? 14ರಲ್ಲಿ ನಿಮ್ಮ ಜಂಟಿ ಸಮಿತಿ ಮೀಟಿಂಗಲ್ಲಿ ಏನೋ ಒಂದು ನಿರ್ಧಾರ ತಗೊಳ್ತೀವಿ. ಕಠೋರ ನಿರ್ಧಾರವಾಗಿರುತ್ತಾ? ಅಂದರೆ ಎಂಪ್ಲಾಯ್ಸ್ ಪರವಾಗಿ ಆಗಿರುತ್ತಾ? ಸರ್ಕಾರ ಒಂದು ಬಂಡವಾಳಶಾಹಿ ಸಮಾಜದಲ್ಲಿ ರೈತರಾಗಲಿ ಕಾರ್ಮಿಕರಾಗಲಿ ನ್ಯಾಯ ಸಿಕ್ಕಬೇಕಾದ್ರೆ ಹೋರಾಟ ಅನಿವಾರ್ಯ. ಈ ಒಂದು ಫಿಲಾಸಫಿಲಿ ನಾವು ನಂಬಿರೋರು. ಓಕೆ ಸರಿ. ಹಿಂದೆ ಸಿದ್ದರಾಮಯ್ಯ ಇದ್ದಾಗಲೂ ಸ್ಟ್ರೈಕ್ ಆಯಿತು. ಓಕೆ, ಜಗದೀಶ್ ಶೆಟ್ಟರ್ ಇದ್ದಾಗ ಸ್ಟ್ರೈಕ್ ಆಯಿತು. ಓಕೆ, ಬೊಮ್ಮಾಯಿಯವರು ಇದ್ದಾಗ ಸ್ಟ್ರೈಕ್ ಆಗಲಿಲ್ಲ ಅವಾಗ. ಓಕೆ, ಯಾಕೆಂದರೆ ಅವ್ರು ಬುದ್ಧಿವಂತರು, ಕರೆದ್ರು, ಮಾತಾಡಿದ್ರು, ಸೆಟ್ಲ್ ಮಾಡಿದರು. ಓಕೆ ಸರ್, ಈಗ ಸೆಟ್ಲ್ ಮಾಡೋದು ಅಂತ ಹೇಳ್ತೀರಿ. ಒಂದು ವಿಷಯ ನಾನು ನಿಮ್ಮ ಹತ್ರ ಕೇಳಲೇಬೇಕು ಅನ್ಸ್ಕೊಡುತ್ತಾ, ಕೇಳ್ಬಿಡ್ತೀನಿ. ನೀವು ಮೊನ್ನೆ ರೀಸೆಂಟಾಗಿ ಒಂದು ನಿಮ್ಮ ಸಂಘಟನೆ ಜಂಟಿ ಸಮಿತಿಯಿಂದ ಒಂದು ಪತ್ರ ಹೊರಡಿಸ್ತೀರಾ. ಆ ಪತ್ರದಲ್ಲಿ ಇದೆ ಅಥವಾ ಮತ್ತೆ ಲಾಸ್ಟ್ ವಿಧಾನಸೌಧ ಮೀಟಿಂಗಲ್ಲಿ ಕೂಡ ಕೇಳಿದ್ರು. CM ಹೇಳಿದ್ರಂತೆ, ನಮಗೂ ಗೊತ್ತಿಲ್ಲ, ಅಂದರೆ ಮೀಟಿಂಗ್ ಒಳಗಡೆ ಇರೋದ್ರಿಂದ ಮಾಧ್ಯಮಕ್ಕೆ ಅಂತ ವಿಷಯ ಗೊತ್ತಿಲ್ಲ. ಈ ಹಿಂದೆ ನೀವು ಏನು ಲಾಸ್ಟ್ ಟೈಮ್ ಮೀಟಿಂಗ್ ಮಾಡ್ಕೊಂಡಿದ್ರೆ, CM ಜೊತೆ ಮೀಟಿಂಗ್ ಮಾಡಿದ್ರಿ. ಇಲ್ಲ, ಅದು ಏಕಪಕ್ಷೀಯವಾಗಿ ತಂದಿದ್ದು. ಏಕಪಕ್ಷ, ಅದೇ ಸರ್ ಈಗ ಹೇಳ್ತೀನಿ. ಈಗ ನಮ್ಮ ಜೊತೆ ಚರ್ಚೆ ಆಗಿರಲಿಲ್ಲ, ನಿಮ್ಮ ಜೊತೆ ಚರ್ಚೆ ಮಾಡಿಲ್ಲ ಅಂತ ನೀವೇ ಹೇಳ್ತೀರಾ. ಸೊ ಈ ಹಿಂದಿನ ದಿನಗಳಲ್ಲಿ CM ಕೇಳಿದ್ರು ಅಂತ ನಿಮ್ಮನ್ನ ವಿಷಯ ಏನಪ್ಪಾ ಅಂತಂದ್ರೆ, ಈ ಹಿಂದೆ ನೀವು 15% ಸರ್ಕಾರ ಇದ್ದಾಗ ನೀವು ಒಪ್ಕೊಂಡಿದ್ದೀರಾ, ನೀವು ಮಾಡ್ಕೊಂಡಿದ್ದೀರಾ, ಅರಿಯಾಸ್ ಬಗ್ಗೆ ಅದರಲ್ಲೂ ಮೆನ್ಷನ್ ಮಾಡಿಲ್ಲ. ಸೊ ಅಂತ ಹೇಳಿದ್ರು ಅಂತ ಒಂದು ಲೆಟರ್ ಕೊಟ್ಟಿದ್ರು. ಅಂದ್ರೆ ಅವ್ರು ಹೇಳಿದ್ದು CM, ಬಟ್ ಅಗ್ರಿಮೆಂಟ್ ನಾವೇ ಮಾಡಿಸಿದ್ದು ನೀವು ಅಂತ ನೀವು ಹೇಳ್ತೀರಾ. ಓಕೆ, ಆಗಲ್ಲ ಸರ್. 23 ಫೆಬ್ರವರಿ ನೋಟಿಫಿಕೇಶನ್ ತಂದ್ರು. ಹೌದು, ಅದರಲ್ಲಿ 2 ಅಂಶ 15% ಇನ್ಕ್ರೀಸ್ ಹಾಕಿದರು. 3ನೇದ್ರಲ್ಲಿ ಏರಿಯಸ್ ಬಗ್ಗೆ ಅವರೇ ಹೇಳಿದ್ದಾರೆ, ಸರ್ಕಾರದ ಗವರ್ನರ್ ಆದೇಶದ ಮೇರೆಗೆ ಅಂತಿದೆ. ಓಕೆ, ಅದು ನಮಗೆ ಏರಿಯಸ್ ಕೆಳಗೆ ಹಕ್ಕು ಕೊಡುತ್ತೆ. ಓಕೆ, ಓಕೆ ಸರ್. ಸಿದ್ದರಾಮಯ್ಯ ಓದಬೇಕಾಗಿತ್ತು. ಓಕೆ, ಸೊ ಅದನ್ನು ಓದಿರುತ್ತೆ. ಮತ್ತೆ 1-20 ಕೊಟ್ಟುಬಿಟ್ಟಿದ್ದಾರೆ ನೀವು ಇನ್ಕ್ರೀಸು. ಓಕೆ, ಕೊಟ್ಟಿಲ್ಲ ಅಂತ ಅವ್ರು ಹೇಳಿ ತಗೊಂಡಿದ್ದೀವಿ. ಓಕೆ, ವಾಟ್ ಈಸ್ ನಾಟ್ ಗಿವನ್ ಈಸ್ ಅರಿಯರ್ಸ್ ಫಾರ್ 38 months. ಅದನ್ನು ಶ್ರೀನಿವಾಸ ಮೂರ್ತಿ ಕಮಿಟಿಗೆ ಬಿಟ್ಟರು. ಓಕೆ, ಅದರಿಂದ ವಿ ಹ್ಯಾವ್ ಅಟ್ ಎವರಿ ರೈಟ್ ಟು ಡಿಮಾಂಡ್ ಇಟ್, ವಿಚ್ ವಿ ಆರ್ ಡೂಯಿಂಗ್. ಓಕೆ ಸರ್, ಇನ್ನೊಂದು ವಿಷಯ, ಈ ಮೊನ್ನೆ ವಿಧಾನಸಭಾ ಮೀಟಿಂಗಲ್ಲಿ ಈ 10% ಕೊಡ್ತೀವಿ 100% ಕೊಡ್ತೀವಿ ಅಂತ CM ಹೇಳಿದ್ರು ಅಂತ ಸುದ್ದಿ. ಅಬ್ಸಲ್ಯೂಟ್ ಲೈ. ಅವರ ಪರ್ಸೆಂಟೇಜ್ ಬರಲೇ ಇಲ್ಲ, ಮಾತಾಡೇ ಇಲ್ಲ. ಬರೀ ಅರಿಯರ್ಸ್ 38 ತಿಂಗಳವರೆಗೆ 1.5 ಗಂಟೆ ಡಿಸ್ಕಸ್ ಮಾಡಿದ್ವಿ. ಅರಿಯರ್ಸ್ ಬಗ್ಗೆ ಮಾತ್ರ ಅಷ್ಟೇ. ಓಕೆ, ಯಾವ ಪರ್ಸೆಂಟೇಜ್ಗಳು ಅವ್ರು ಬರಲಿಲ್ಲ. ಏನು ಕೊಡೋದೇ ಇಲ್ಲ ನಿಮಗೆ 28ರವರೆಗೆ ಅಂದರೆ ಪರ್ಸೆಂಟೇಜ್ ಈಗಪ್ಪ ಬರುತ್ತೆ. ಸೊ ಅವತ್ತು ಬಂದಿದ್ದಂತ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇಟ್ ಇಸ್ ಅಗೇನ್ಸ್ಟ್ ಕಾಮನ್ ಸೆನ್ಸ್.
ನಿಮಗೆ ಏನೂ ಕೊಡಬೇಕಾದಿಲ್ಲ, ಫೆಬ್ರವರಿ 23ರಿಂದ 4 ವರ್ಷ ಇದೆ ಅಂದರೆ 1/1/28ರಿಂದ ಮುಂದೆ ನಿಮ್ಮ ಡಿಮಾಂಡ್ ಅಂತ ಅವ್ರು ಹೇಳಿದ್ದಾರೆ. ಅದಕ್ಕೆ ಪರ್ಸೆಂಟೇಜಲ್ಲಿ ಬಂತಲ್ಲಿ ಅಲ್ಲಿವರೆಗೂ ಬರಲೇಬೇಡಿ ಅಂತ. ಬರಲೇಬೇಡಿ, ಮಾತ್ರ ವಿಧಾನಸೌಧ ಕಡೆ ಬರಲೇಬೇಡಿ, ಆಮೇಲೂ ನಾನು ಮುಖ್ಯಮಂತ್ರಿ ಆಗ್ತೇನೆ, ಆಮೇಲೆ ಬನ್ನಿ ಬೇಕಾದ್ರೆ ಅಂತಿರ್ಬೋದು. ಸರ್, ಈಗ ಹಿಂಗೆ ಮಾಡ್ತಾ ಹೋದ್ರೆ ನೀವು ಯಾಕೆ ಪ್ರತಿ 4 ವರ್ಷಕ್ಕೊಮ್ಮೆ ಜನವರಿ ತಿಂಗಳಲ್ಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಒಂದು ನಿರ್ಧಾರ ತಗೊಂಡು ಆ ವರ್ಷದನ್ನ ಅದೇ ತಿಂಗಳು ಮೊದಲೇ ತಿಂಗಳಲ್ಲಿ ಯಾಕೆ ಮಾಡ್ಸೋಕ್ಕೆ ಪ್ರಯತ್ನ? ನಾವು ಡಿಮಾಂಡ್ ಮುಂಚೆನೇ ಕೊಡ್ತೀವಿ, ಅವ್ರು ಕರೆಯಲ್ಲ ಮಾತುಕತೆಗೆ, ನಾವೇನು ಮಾಡೋಣ? ಓಕೆ, ಇವಾಗ ಉದಾಹರಣೆಗೆ 2024 ಡಿಮಾಂಡು 23 ಡಿಸೆಂಬರ್ಲೇ ಕೊಟ್ಟಿದ್ದೀವಿ. ಓಕೆ, ಕರೆಯಲ್ಲ ಮಾತುಕತೆ, ಕರೆಯಲ್ಲ ಅವರು. ಜನವರಿ ಮಂತಲ್ಲೇ 1 ಮಂತ್ ನೋಡಿ 2ನೇ ತಿಂಗಳು ಫೆಬ್ರವರಿ ನಾವೇನು ಮಾಡೋಣ ಹೇಳಿ? ಟೈಮ್ ತಗೊಳ್ತಾರೆ ಅವರು. ಓಕೆ, ಬ್ಯಾಂಕಲ್ಲಿ 3 ವರ್ಷ ಆದ್ಮೇಲೆ ಆಗಿರುತ್ತೆ, ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಕೊಡ್ತಾರೆ. ಅಲ್ಲ ಸರ್, ಈಗ 3 ವರ್ಷ 2 ವರ್ಷ ತಗೊಂಡೋದಾಗ ಏನಾಗುತ್ತೆ, ಸರ್ಕಾರಕ್ಕೆ ಒಂದೇ ಸರಿ ಅಮೌಂಟ್ ದೊಡ್ಡದಾಗಿ ಕಂಡುಬಿಡುತ್ತೆ. ಸರ್ಕಾರ ಏನು ಕೊಡಬೇಕಾಗಿಲ್ಲ. ಇದು ವಿಶೇಷವಾಗಿ ಯಾಕೆ ಕೊಡಬೇಕಂದ್ರೆ ಆ ಕೋವಿಡ್ ಆ ಟೈಮ್ನಲ್ಲಿ ನಮ್ಗೆ ಭಾಳ ಲಾಸ್ ಆಯಿತು. ಓಕೆ, ಆದ್ದರಿಂದ ಸರ್ಕಾರ ಅನುದಾನ ಕೊಡೋಕೆ ಒಪ್ಪುವಂಥದ್ದು. ಓಕೆ, ಅಂದರೆ ಸರ್ಕಾರ ಒಪ್ಪಿರೋದು, ಸರ್ಕಾರದ ಪ್ರಕಟಣೆಗಳಿದೆ. ಓಕೆ, ಯಾವ ಪ್ರಮಾಣದ ಅನುದಾನ ಸರ್ಕಾರ ಕೊಡಬೇಕು ಅನ್ನೋದನ್ನು ಶ್ರೀನಿವಾಸ ಮೂರ್ತಿಯವರ ಏಕಸದಸ್ಯ ಸಮಿತಿ ರೆಕಮೆಂಡೇಶನ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಅಂತ ಬರೆದಿದ್ದಾರೆ. ಓಕೆ ಸರ್, ಈಗ ಜವಾಬ್ದಾರಿ ಸರ್ಕಾರ ತಗೊಂಡಿದೆ, ಗವರ್ನರ್ ಆದೇಶದ ಮೇಲೆ ಕೊಟ್ಟಿರೋ ಸರ್ಕ್ಯುಲರ್ ಅದು. ಈಗ ಕೋವಿಡ್ ಟೈಮಲ್ಲಿ ಏನು ಬಂದದ, ಕೋವಿಡ್ ಟೈಮಲ್ಲಿ ಏನು ಒಂದು 6 ತಿಂಗಳು 8 ತಿಂಗಳಿತ್ತು, ಆ ಪೀರಿಯಡಲ್ಲಿ RAT 38 ತಿಂಗಳಲ್ಲಿ ಅದನ್ನು ಮುರಿದ್ಬಿಟ್ಟು ಕೊಡ್ತೀವಿ, ಅದನ್ನು ಕೊಡೋಕ್ಕಾಗಲ್ಲ, ಅದನ್ನು ಬಿಟ್ಟು ಕೊಡಿ ಅಂತೇಳಿ ನಿಮ್ಮ ಸಂಘಟನೆಗಳ ಕೇಳಿದ ನಿಜಾನ? ಅಂದರೆ ಈ ಹಿಂದಿನ ನಾವೇನು ಕೇಳಿಲ್ಲ. ಅಲ್ಲ, ನೀವಲ್ಲ, ಈ ಹಿಂದಿನ MD ನಿಮ್ಮ ಜಂಟಿ ಕ್ರಿಯಾ ಸಮಿತಿ ಹತ್ರ ಹೇಳಿದ ಮಾತು ಇಲ್ಲ. ಅವ್ರೇನು ಹೇಳಿ, ಅವ್ರು ಹೆಂಗೆ ಮಾತಾಡ್ತಾರೆ? ಗೌರ್ಮೆಂಟಿಂದ ದುಡ್ಡು ಬರಬೇಕು. ಓಕೆ, ನಮ್ಮ ಹಾಗೆ ಅವರು ಶ್ರೀನಿವಾಸ ಮೂರ್ತಿ ಕಮಿಟಿ ಮುಂದೆ ಅವ್ರ ತೊಂದರೆ ಹೇಳ್ಕೊಂಡಿದ್ದಾರೆ. ಓಕೆ, ನಾವು ಹೇಳಿದ್ವಿ ಕಾರ್ಪೊರೇಷನ್ ದುಡ್ಡಿಲ್ಲ ಸ್ವಾಮಿ, ಸರ್ಕಾರ 38 ತಿಂಗಳು ಕೊಡಲಿ ನಾವು ಹೇಳಿದ್ವಿ. ಓಕೆ, ಅದರಿಂದ ಹಿಂದೆ ಇದ್ದವರು ಒಪ್ಕೊಂಡಿಲ್ಲ. ಓಕೆ, ಕಮಿಟಿ ಶಿಫಾರಸು ಏನು ಮಾಡಿದ್ರೆ ನಮಗೆ ಗೊತ್ತಿಲ್ಲ. ಓಕೆ, ನಮಗೇನು ಅವ್ರು ಕಾಪಿ ಕಳಿಸಿಲ್ಲ. ಸರ್, ಓಕೆ, ಈಗ ನಿಮಗೆ ಇದು ಸಂಪುಟಂಗೆ ಹೇಳ್ತೀವಿ, ನಮ್ಮ ಕೊನೆಯದಕ್ಕೆ ಕೇಳ್ಬಿಡ್ತೀನಿ. ಈಗ ಅರಿಯಸ್ ಅಮೌಂಟು ನೀವು ಹೋರಾಟ ಮಾಡಿ ಪಡ್ಕೊಳ್ತೀವಿ ಅನ್ನೋ ನಂಬಿಕೆ ನಿಮಗಿದೆಯಾ, ಅಥವಾ ಸರ್ಕಾರ ಇದಕ್ಕೆ ನಾಮ ಹಾಕೋ ಸಾಧ್ಯತೆ ಇದೆಯಾ? ನೋಡಿ, ಯಾವ ಸರ್ಕಾರಗಳು ವರ್ಕರ್ಸ್ಗೆ ರೈತರಿಗೆ ನಾಮ ಹಾಕಿ ಬದುಕೋಕ್ಕಾಗಲ್ಲ, ಆ ಸರ್ಕಾರಗಳು ಇರೋದಿಲ್ಲ. ಓಕೆ, ಆದ್ದರಿಂದ ಸಿದ್ದರಾಮಯ್ಯವ್ರಿಗೆ ಇನ್ನೊಂದು ಅವಕಾಶ ಇದೆ. ನಾವು ಹಾಗೆ ಅನ್ಯಾಯ ಆದರೆ ವರ್ಕರ್ಸ್ ಮುಂದೆ ಹೋಗ್ತೀವಿ, ವರ್ಕರ್ಸ್ ಹೋರಾಟ ಮಾಡ್ತೀವಿ, ಹೋರಾಟಕ್ಕೆ ನಾಯಕತ್ವ ನಾವು ಕೊಡ್ತೀವಿ. ಓಕೆ ಸರ್, ಸೊ ನಾನೀಗ ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಸೊ ಈ ಸಂಚಿಕೆಯಲ್ಲಿ ನೀವು ವಿಧಾನಸೌಧದಲ್ಲಿ ಏನಾಯಿತು ಮೀಟಿಂಗು, ಸೊ ಹೇಗಾಯಿತು, ಸಿದ್ದರಾಮಯ್ಯ ನಿಮ್ಮ ಜೊತೆ ಹೇಗೆ ನಡ್ಕೊಂಡೋದ್ರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಸೊ ಕೆಲವು ಕಡೆ ಓಡಾಡ್ತಾ ಇದೆ, ನಮ್ಮ ಹತ್ರ ಕೂಡ ಸ್ವಲ್ಪ ಜನ ಮಾತಾಡ್ತಾರೆ. ಸೊ ಜಂಟಿ ಸಮಿತಿಯವರು ವಿಧಾನಸಭೆ ಮೀಟಿಂಗಲ್ಲಿ ನಡೆದನ್ನ ಅರ್ಧ ಸತ್ಯವನ್ನು ಮಾತ್ರ ಹೇಳಿದ್ದಾರೆ, ಇನ್ನು ಅರ್ಧ ಸತ್ಯವನ್ನು ಹೇಳಿಲ್ಲ ಅಂತೇಳಿ ಕೆಲವೊಂದು ರೆಕಾರ್ಡಿಂಗ್ ಓಡಾಡ್ತಾ ಇದೆ. ಅಯ್ಯೋ, ಪೂರ್ಣ ನಾವು ಹೇಳಿದೀವಲ್ಲಪ್ಪ, ಇದೇ ಸತ್ಯ, ಇನ್ನೇನಿದೆ ಬೇರೆ? ಸೊ ಇದು ಸಂಪೂರ್ಣ ಸತ್ಯ. ಇದೇ ಸಿದ್ದರಾಮಯ್ಯವರು ಕೇಳಿ, ಅವರು ಇಂಟರ್ವ್ಯೂ ಮಾಡಿ ಹೇಳಿ, ಓಕೆ, ನಾವು ಸುಳ್ಳು ಹೇಳಿದ್ವಿ ಅಂತ. ಓಕೆ ಸರ್, ಈಗ ನೆಕ್ಸ್ಟ್ ಮುಂದಿನ ನಾವು ಯಾಕೆ ಸುಳ್ಳು ಹೇಳ್ಬೋದು? ಓಕೆ ಸರ್, ಈಗ ಮುಂದಿನ ಸಂಚಿಕೆನ ನಾನು ನಿಮ್ಮ ಸಂಘಟನೆ ಮತ್ತು ಹೋರಾಟದ ಬಗ್ಗೆ ಕೇಳ್ತೀನಿ. ಓಕೆ.